ಈ ವಿಷಯನ ಬೇಗ ನಮ್ಮ ಅಮ್ಮನ ಹತ್ರ ಮಾತಾಡ್ಬಿಡ್ಬೇಕು. ನಮ್ಮ ಅಮ್ಮನಿಗೆ ಬೇಗ ಈ ವಿಷಯ ಹೇಳಬೇಕು. ಇಲ್ಲ ಅಂತಂದರೆ ಆಗಲ್ಲ. ಇನ್ನೊಂದು 15 ದಿವಸ ಮದುವೆ ಐತೆ. ಅಷ್ಟರೊಳಗೆ ನಾನು ಲಕ್ಷ್ಯನ ಮದುವೆ ಆಗಬೇಕು. ಪಾಪಚ್ಚಿ ತುಂಬ ಅಯ್ಯಂದು ಹೋಗಿದ್ದಾಳೆ. ತುಂಬ ಅವಳು ಒಂಥರ ಬೇಜಾರು ಮಾಡ್ಕೊಂಡವಳೆ. ನಿಜವಾಗ್ಲೂ ನನಗೆ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನಂತೈತೋ ಏನೋ ನಮ್ಮಮ್ಮ. ನಮ್ಮಮ್ಮನಿಗಂತೂ ಆ ಋತು ಅಕ್ಕನ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಐತೆ. ಆದರೆ ಅವ್ರು ಕೊಡಲ್ಲ. ಅವ್ರಿಗಿನ್ನೂ ಮದುವೆ ಅಂತಂದರೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಮಾಡೋಣ ಮಕ್ಕಳಿಗೆ ಅಂತ. ಅವ್ರ ಅಪ್ಪನಿಗೆ ಇಷ್ಟ ಇಲ್ಲ ಅಂತಂದರೆ ಹೆಂಗೆ ಮದುವೆ ಮಾಡ್ಕೊಳ್ಳೋದು? ಅದನ್ನೆಲ್ಲ ಮಾತಾಡ್ತೀನಿ ಅಮ್ಮನ ಹತ್ರ. ಅಮ್ಮಂಗೆ ಅದೆಲ್ಲ ಹೇಳಿ ನಮ್ಮಮ್ಮ ಇಂತಾಗೆ ಒಪ್ಪಿಸ್ಬೇಕು. ನಾನಂತೂ ಮದುವೆ ಆಗಲೇಬೇಕು. ಲಕ್ಷಣ ತುಂಬ ಒಳ್ಳೆಯವಳು. ಪಾಪ ಕಷ್ಟ ಹಿಂಗೆ ಕಷ್ಟ ಅನುಭವಿಸಿರೋರಾಗಬೇಕು. ಕಷ್ಟ ಸುಖ ಅನುಭವಿಸಿರೋರಾಗಿರೋದಾದರೆ ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ಇವಾಗ ಅವ್ರ ಅಮ್ಮನಿಗೆ ಬೇರೆ ಕಷ್ಟ. ಅಂಥದ್ರಲ್ಲಿ ಇಂಥ ಪರಿಸ್ಥಿತಿಗಳನ್ನೆಲ್ಲ ಎದುರಿಸ್ಕೊಂಡು ಬಂದು ಇಷ್ಟ ಇಲ್ಲ ಅಂದ್ರೂ ಅವ್ರ ಅಮ್ಮನಿಗೋಸ್ಕರ ಬಂದು ಇದ್ದಾಳೆ ಅಂತಂದರೆ ನಿಜವಾಗ್ಲೂ ಗ್ರೇಟ್ ಅಲ್ವಾ? ಯಾರು ಹಿಂಗೆಲ್ಲ ಕೇಳ್ಕೊಂಡಿರ್ತಿರ್ಲಿಲ್ಲ. ಅವ್ರ ಅಮ್ಮನಿಗೋಸ್ಕರ ಪಾಪ ಮದುವೆ ಮಾಡೋಕ್ಕಾಗಲ್ಲ, ಅವ್ರ ಅಪ್ಪನ ಕಷ್ಟ ಅರ್ಥ ಮಾಡ್ಕೊಂಡು ಬಂದು ಇದ್ದಾಳೆ ಅಂತಂದರೆ ಲಕ್ಷ ನಿಜವಾಗ್ಲೂ ಗ್ರೇಟು. ವಿಷಯ ಆದಷ್ಟು ಬೇಗ ನಮ್ಮ ಅಮ್ಮನ ಹತ್ರ ನಮ್ಮ ಅಪ್ಪ ಇಂತಾಗೂ ಮಾತಾಡಿ ಏನಾದರೂ ಒಂದು ಮಾಡ್ಕೊಬಿಡ್ಬೇಕು ಪಾಪ. ಇಲ್ಲ ಅಂತಂದರೆ ಆಗಲ್ಲ. ನಾನು ಹೇಳಿದ್ದೀನಿ ನಾನೇನಾದ್ರೂ ಲಕ್ಷಣ ಮದುವೆ ಆಗ್ಬಿಟ್ರೆ ಅಪ್ಪ ಅವ್ರ ಅತ್ತೆ ಹೆಂಗೆ ಆಡ್ತಾರೋ ಏನೋ ಗೊತ್ತಿಲ್ಲ. ಅಯ್ಯಪ್ಪ ಪಾಪ ನಮ್ಮ ಚಿಕ್ಕಮ್ಮ ಹೆಂಗೆ ಆಡ್ತಾರೋ, ನಮ್ಮ ಆಂಟಿ ಗೊತ್ತಿಲ್ಲ ಅದು ಹೆಂಗೆ ಆಡ್ತಾರೋ ಏನೋ. ಸ್ವಲ್ಪ ದಿನ ಆಡ್ತಾರೆ, ಆಮೇಲೆ ಸುಮ್ಮನಾಗ್ತಾರೆ. ಎಲ್ಲ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವರು ನಮಗೆ ಮಾಡ್ತಾ ಇದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಅಮ್ಮ 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 ಬಾರಮ್ಮ ಇಲ್ಲಿ, ನಿನ್ನ ಜೊತೆ ಏನೋ ಮಾತಾಡಬೇಕು. ಏನಪ್ಪಪ್ಪ? ಅಮ್ಮ ಬಾಯಿಲಿ, ನಿನ್ನ ಜೊತೆ ಏನೋ ಮಾತಾಡಬೇಕು, ಅದಕ್ಕೆ ಕರೆದೆ. ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಮ್ಮ. ನೀನು ಬೇಜಾರ ಮಾಡ್ಕೋಬೇಡ. ಇದೇನಪ್ಪ ಇದು ನನ್ನ ಮಗ ಹಿಂಗೆ ಮಾಡ್ತಾ ಇದ್ದಾನೆ ಅಂತೇಳಿ ನೀನು ಅನ್ಕೊಂಬಕ್ಕೆ ಹೋಗ್ಬೇಡ. ಏನೋ ಅದು ಕಷ್ಟ ಅಂತ ಬಂದಾಗ ಅದು ಟೈಮ್ ಅನ್ನೋದು ಹೆಂಗೆ ಬರುತ್ತೋ ಹಂಗೆ ಹೋಗ್ತಾ ಇರಬೇಕು. ನೋಡಪ್ಪ ಹೆಂಗೆ ಎಂದು ಈ ರೀತಿ ಮಾಡ್ದಿಲ್ದವನು ಇವತ್ತು ಯಾವ ಥರ ನಿರ್ಧಾರ ತಗೊಂಡವನೇ ಅಂತ ನೀನು ಅಂದ್ಕೊಂಡ್ರು ಪರವಾಗಿಲ್ಲ. ನಾನು ನಿನ್ನ ಹತ್ರ ಹೇಳಲೇಬೇಕು ಈ ವಿಷಯನ. ಏನಪ್ಪ ಅಂಥದ್ದು? ಅಯ್ಯೋ, ನಮ್ಮ ಮಗ ಯಾವತ್ತು ಅಂತ ಕೆಲಸ ಮಾಡಲ್ಲ ಅಂತ ಹೇಳಿ ನನಗೆ ನಂಬಿಕೆ ಐತೆ. ಆದರೆ ಏನಂತ ಗೊತ್ತಾಗ್ತಿಲ್ವಲ್ಲ, ಅದೇನು ಹೇಳಪ್ಪ. ಏನು ಮನಸ್ಸಿನಾಗ ಇಕ್ಕೆಮ್ದಂಗೆ ಇಲ್ಲಿವರೆಗೂ ನನ್ನ ಮಗ ಏನು ತಪ್ಪು ಮಾಡಿಲ್ಲ. ಏನಾದ್ರು ತಪ್ಪು ಮಾಡಿದ್ರು ಕ್ಷಮಿಸ ಅಂತ ಇದು ನನಗೆ ಐತೆ. ಕ್ಷಮಿಸ್ತೀನಿ. ಯಾಕಂದ್ರೆ ನೀನು ಇಲ್ಲಿವರೆಗೂ ನನಗೆ ಅವ್ನಿಗೆ ಬೇಜಾರು ಮಾಡೋ ಅಂಥ ಕೆಲಸಗಳು ಯಾವುದೂ ಮಾಡಿಲ್ಲ. ಇನ್ಮೇಲೆ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಏನೋ ಒಂದು ನಿನ್ನಿಂದ ತಪ್ಪಾಗೈತೆ ಅಂತಂದರೆ ಅದನ್ನು ನಾವು ತಿದ್ದಲೇಬೇಕು. ಹೇಳಪ್ಪ, ಹೇಳು, ಅದೇನು ಮಾತಾಡಬೇಕು? ಅಮ್ಮ, ಮತ್ತು ಆ ಸುನಂದ ಆಂಟಿ ಅವ್ರ ಮನೆಗೆ ಬಂದಿದ್ದಾಳಲ್ಲ ಲಕ್ಷ, ಅವಳ ಬಗ್ಗೆ ಮಾತಾಡ್ಬೇಕಮ್ಮ. ಅವಳ ಬಗ್ಗೆನಾ? ಅವಳ ಬಗ್ಗೆ ಏನಕ್ಕೆ ಮಾತಾಡಬೇಕು? ಯಾಕೆ? ಏನು ಮಾತಾಡಬೇಕು? ಅಮ್ಮ, ಲಕ್ಷ ತುಂಬ ಒಳ್ಳೆ ಹುಡುಗಿ. ನಾನು ಅವಳಿಗೆ ನಿನ್ನ ಮದುವೆ ಆಗ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೀನಿ ಅಮ್ಮ. ಇದೇನು ಹಿಂಗೆ ಹೇಳ್ತಾ ಇದೆಯಾ ಗೋಪಿ? ಅಯ್ಯೋ, ನೀ ಏನು ಹೇಳ್ತಾ ಇದೆಯಾ ನನಗೆ ಅರ್ಥನೇ ಆಗ್ತಾ ಇಲ್ಲ. ಹೋಗತ್ಲಾಗೆ ನಿನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ಯಾ? ಅಲ್ಲ ಕಣೋ, ಆ ಹುಡುಗಿಗೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀಯಾ? ನಮ್ಮ ಸುನಂದ ಆಂಟಿ ಮಗನ ನಾದಿನ ಮದುವೆ ಆಗೋದಕ್ಕೆ ಲಕ್ಷ್ಮಣಿಗೆ ಇಷ್ಟ ಇಲ್ಲ. ಪಾಪ ಅವ್ರ ಅಮ್ಮನ ಪರಿಸ್ಥಿತಿಗೋಸ್ಕರ, ಅವ್ರ ಅಮ್ಮಂಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಂದು ಅವ್ರ ಅತ್ತೆ ಹತ್ರ ಇದ್ದು ಈ ರೀತಿ ಎಲ್ಲನ ಅವರು ನೋವು ಅನುಭವಿಸ್ತಾ ಇದ್ದಾಳೆ. ಅವಳಿಗೆ ಇರೋದಕ್ಕೆ ಇಷ್ಟ ಇಲ್ಲ, ಮದುವೆ ಆಗೋದಕ್ಕೂ ಇಷ್ಟ ಇಲ್ಲ ಕಣಮ್ಮ ಪಾಪ. ಅದಕ್ಕೇ ನನಗೆ ಏನಾದರೂ ಮಾಡಿ ಮದುವೆ ಆಗಿ ಅಂತೇಳಿ ನನ್ನ ಹತ್ರ ಬಂದು ಕೇಳಿದ್ಲು. ನಾನು ಹಂಗೆ ಅಂದ್ಕೊಂಡೆ, ಪಾಪ ಅವಳಿಗೆ ಓಳಾಡೋದು ನೋಡಿ ಹಂಗೆ ಅಂದ್ಕೊಂಡೆ. ಅಮ್ಮ, ಇವಾಗ ನೀನು ನನಗೆ ಹೆಣ್ಣು ನೋಡ್ತಾ ಇದೆಯಾ, ಅದರಲ್ಲಿ ಋತು ಅಕ್ಕನ ಮಕ್ಕಳನ್ನ ನೋಡಿದ್ಯಾ. ಅವ್ರ ಅಪ್ಪನಿಗೆ ಇಷ್ಟ ಇಲ್ಲ. ಅವ್ರ ಅಪ್ಪನಿಗೆ ಎಷ್ಟು ಬಲವಂತ ಮಾಡಿದ್ರು ನಾವು ಅಷ್ಟೇ. ಅವ್ರ ಅಪ್ಪನಿಗೆ ಇಷ್ಟ ಇಲ್ಲ ಅಂತಂದರೆ ನಾವು ಎಷ್ಟೇ ಬಲವಂತ ಮಾಡಿ ನಾವು ಯಾರ ಹತ್ರ ಫೋನ್ ಮಾಡಿಸಿದ್ರು ಅಷ್ಟಕ್ಕಷ್ಟೇ. ಇವಾಗ ಅವ್ರಿಗೂ ಇನ್ನೂ ಚಿಕ್ಕ ವಯಸ್ಸು ಬಿಡಮ್ಮ, ಇನ್ನೂ ಚಿಕ್ಕ ವಯಸ್ಸಲ್ಲ. ಈಗ ನನಗೂ ಲಕ್ಷ್ಮಣಿಗೂ ಚೆನ್ನಾಗಿರುತ್ತೆ ಜೋಡಿ, ವಯಸ್ಸು ಸರಿ ಹೋಗುತ್ತೆ. ಅದಕ್ಕೇ ಆ ಹುಡುಗಿನ ನಾನು ಮದುವೆ ಆಗೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅವ್ರ ಅತ್ತೆ ಆಲೇನೆ ಇನ್ನು 15 ದಿವಸಕ್ಕೆ ಡೇಟ್ ಫಿಕ್ಸ್ ಮಾಡವ್ರೆ.
ಏನಿನ್ನೊಂದು ಸ್ವಲ್ಪ ದಿನ ಐತೆ ಮದುವೆ, ಅದಕ್ಕೆ ಅಷ್ಟರೊಳಗೆ ನನಗೂ ಲಕ್ಷನ್ಗೂ ನೀನು ಮದುವೆ ಮಾಡಿಸ್ಬಿಟ್ರೆ ಸಾಕು ಕಣಮ್ಮ. ನಿನಗಂತೂ ನಂಬಕ್ಕೆ ಆಗ್ತಿಲ್ಲ ಕಣ. ಮೊದಲೇ ಅವಳು ಒಳ್ಳೆಯಳಲ್ಲ ಸುನಂದಿ. ಹಾಂ, ನಿಮ್ಮ ಆಂಟಿ ಎಂತಾಳು ಅಂತ ನೋಡಿದೀಯಾ? ಹಾಂ, ಅಲ್ಲ ಹೆಂಗೆ ಇದು ಮಾಡ್ತಾಳೆ. ನಾವೆಲ್ಲ ಮದುವೆ ಮಾಡ್ಕೊಂಡ್ರೆ ಏನಿಲ್ಲ, ಅವಳು ಮದುವೆ ಆಗಿ ಹೋಗಿರೋದಕ್ಕೇನೆ ಹಂಗೆ ಆಡ್ತಾಳೆ. ಇನ್ನು ಇವಳೇನೋ ನಾವು ಮದುವೆ ಮಾಡ್ಕೊಂಡಿದ್ದೀವಿ ಅಂದರೆ ಅವಳೇನಿಲ್ಲ ನಿಮ್ಮ ಚಿಕ್ಕಮ್ಮ ಬಾಬು ಎಗ್ರೆ ಬೀಳ್ತಾಳೆ ಅನ್ಸುತ್ತೆ. ಅವಳು ಹೆಂಗೆ ಆಡ್ತಾಳೆ ಏನೋ ಕಣ್ ಪಾಪ. ಆತೆ ಯಾತ ಮಾತಾಡ್ತೀರಾ? ಮತ್ತು ನನ್ನ ಮಗ ಅದೇ ಹುಡುಗಿ ಸುನಂದಿರ ಮನೆಗೆ ಬಂದವಳಲ್ಲ ಹುಡುಗಿ ಲಕ್ಷ್ಮಣ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹುಡುಗಿ ತುಂಬ ಒಳ್ಳೆಯದು, ಅಮ್ಮ ಹುಡುಗಿ ನನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೈತೆ. ನಾನು ಹಂಗೆ ಅಂದ್ಕೊಂಡಿದ್ದೀನಿ ಕಣಮ್ಮ. ಪಾಪ ಹುಡುಗಿ ಗೋಳಾಡೋದಕ್ಕೆ ತುಂಬ ಕಷ್ಟ ಆಗೈತೆ. ಆ ಹುಡುಗಿ ಅಮ್ಮಗೆ ಚೆನ್ನಾಗಿಲ್ಲ, ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಂದು ಇಷ್ಟ ಇಲ್ಲ ಅಂದ್ರೂ ಬಲವಂತವಾಗಿ ಮದುವೆ ಆಗ್ತೈತೆ. ಅದಕ್ಕೆ ಆ ಹುಡುಗಿಗೂ ಇಷ್ಟ ಐತೆ, ನಾನು ಮದುವೆ ಆಗ್ತೀನಿ ಆ ಹುಡುಗಿನ ಅಂತ ಹೇಳ್ತಾ ಇದ್ದಾನಪ್ಪ. ನೋಡಿ ನೀವು 2 ದಿನ ಬಂದು ಇಲ್ಲೇ ಐತಿ ಹೇಳು. ಆವಾಗಿಂದ ಇತ್ತಾಗೆ ನೋಡ್ತಿತ್ತು ನಮ್ಮ ಮನೆ ಕಡೆಗೆ. ನಾನು ಯಾಕತ್ತು ಹಿಂಗೆ ನೋಡುತ್ತೆ ಅನ್ಕಂಡು ಅಲ್ಕಂಡು ಪಾಪ ಓಟೋರು ಸಮಸಲ ಮೊದಲೇ ನಿಮ್ಮ ಚಿಕ್ಕಮ್ಮ ಎಂತಾಳು ಅಂತ ನೋಡಿದಿ. ಏನೇ ಮಾಡ್ಕೊಂಡು ಓಟನು ಯಾರಪ್ಪ ಓಟು ಗಲಾಟೆ ಗದ್ದಲ ಮಾಡ್ಕೊಂಡತ್ತ ಆಗಲಿ ಅಪ್ಪ. ಅವ್ರು ಗಲಾಟೆ ಮಾಡಿದ್ರೆ ನಮಗೇನು? ಅವ್ರು ಎಷ್ಟೊತ್ತು ಗಲಾಟೆ ಮಾಡ್ತಾರೆ, ಎಷ್ಟೊತ್ತು ಮಾತಾಡ್ತಾರೆ. ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬೇಕಷ್ಟೇ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಾವಾಯ್ತು ನಮ್ಮ ಕೆಲಸ ಆಯಿತು ಅನ್ನಂಗಿರ್ಬೇಕು ಕಣಪ್ಪ. ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಾವು ಗಂಡ ಹೆಂಡ್ತಿ ಚೆನ್ನಾಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಕಣಪ್ಪ, ಅಷ್ಟೇ. ನಾವೊಂದು ಅಣಿಕೆಯಿಂದನೇ ಇರಬೇಕು. ನಾವು ಚೆನ್ನಾಗಿದ್ರೆ ಯಾರೇನು ಮಾಡ್ತಾರೆ ಹೇಳು? ಯಾರು ಏನೂ ಮಾಡಲ್ಲ. ನಾವು ಅನ್ಕೊಂಬಾರ್ದಂಗೆಲ್ಲನ ಅವ್ರು ಏನು ಅನ್ಕೊಂತಾರೆ, ಏನಾಗುತ್ತೆ ಏನು ಎಲ್ಲ ಏನು ಅನ್ಕೊಂಬಕ್ಕೆ ಹೋಗ್ಬಾರ್ದು ಕಣಪ್ಪ. ಅಷ್ಟೇ, ಕೈ ಬಿಟ್ಟಾಗ ಸುಮ್ಮನಾಗ್ಬಿಡ್ಬೇಕು. ಮಲ್ಕಂಡು ಪಾಪ ಓಟು ದಿನ ಪರದಾಡೋದು ಅಮ್ಮಂಗೆ ಆಗುತ್ತೆ. ಅಂದರೆ ಹುಡುಗಿ ಒಳ್ಳೆ ಹುಡುಗಿ ಕಣಪ್ಪ. ಒಳ್ಳೇದು, ನಾನು ನೋಡಿದ್ದೀನಲ್ಲ. ಇದಿತ್ತಲ್ಲ, ಇದು ಯಾವ್ದು ಆಡ್ಬಿಡಂಗೆ ಅಂತದ ಹಂಗೇನಲ್ಲ. ಭಾಳ ಒಳ್ಳೆ ಹುಡುಗಿ. ಭಾಳ ನಾನು ನೋಡಿದ್ದೀನಿ. ಭಾಳ ಬಯಸ್ತಿ ಹುಡುಗಿ. ನೋಡ್ದಂಗೆ ನೋಡ್ಬೇಕು. ನೋಡಿದ್ರೆ ಗೊತ್ತಾಗುತ್ತೆ, ಮಕ್ಕ ನೋಡ್ದಟ್ಗೆ ಹೇಳ್ಬೋದು. ಅದಕ್ಕೆ ಪಾಪ ಕಷ್ಟ ಎಲ್ಲ ಅನುಭವಿಸಿದ್ದಾಳೆ. ಕಷ್ಟ ಏನು ಅಂತಂದರೆ ಎಲ್ಲ ಪಾಪ ಅವ್ರ ಅಮ್ಮಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಂದು ಇಲ್ಲಿ ಎಷ್ಟು ಕಷ್ಟಪಟ್ಟು ಅವಳು ಪಾಪ ಇಷ್ಟ ಇಲ್ಲ ಅಂತಂದ್ರೂ ಅವಳು ಏನಂತ ಹೇಳಿದ್ಲು ಗೊತ್ತಾ? ಫಸ್ಟ್ ನನ್ನ ಹತ್ರ ಬಂದು ಯಾವುದಾದ್ರೂ ಹುಡುಗ ಇದ್ದರೆ ನೋಡು, ನಾನು ಬೇರೆ ಹುಡುಗನ ಮದುವೆ ಆಗ್ತೀನಿ, ನಿಮಗೆ ಗೊತ್ತಿರೋರು ಪರಿಚಯ ಇರೋರು ಯಾರಾದರೂ ಇದ್ದರೆ ನೋಡ್ರಿ, ನಿಮ್ಮ ಅಮ್ಮಂಗಾದರೂ ಹೇಳೋಣ ಅಂತ ಫಸ್ಟ್ ಈ ರೀತಿ ಹೇಳಿದ್ದು. ಪಾಪ ಫಸ್ಟ್ ಅವಳು ಹೇಳೋದಕ್ಕೆ ಭಯ ಪಟ್ಕೊಂಡ್ಳು. ಆಮೇಲೆ ನಾನು ಹಂಗೆ ಯೋಚನೆ ಮಾಡಿದೆ, ಅವಳು ಹಂಗೆ ಯೋಚನೆ ಮಾಡಿದ್ಲು. ಅದಕ್ಕೆ ನನ್ನ ಹತ್ರ ಬಂದು ಡೈರೆಕ್ಟಾಗಿ ಹೇಳ್ಬಿಟ್ಲು ಕಣಮ್ಮ. ಬಿಡಮ್ಮ, ಇವಾಗ ಅವರು ನಮಗೆ ಚಿಕ್ಕವ್ರು ಆಗ್ತಾರೆ, ಋತು ಹಾಕೋನ್ ಮಕ್ಕಳು. ಅವ್ರ ಅಪ್ಪನಿಗೆ ಬೇರೆ ಇಷ್ಟ ಇಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಕಿರಿಕೆಲ್ಲ ಮಾಡ್ಕೊಳ್ಳೋದ್ಕಿನ ಇಷ್ಟ ಇಲ್ಲ ಅಂತಂದರೆ ನಾವು ಬಲವಂತ ಮಾಡಬಾರ್ದು. ಯಾಕೆ ಅವರು ಬೇಡ ಬೇಡ ಅಂತ ಹೇಳೋದು, ನಾವು ಕೊಡ್ರಿ ಅನ್ನೋದು ನನಗೂ ಇಷ್ಟ ಇಲ್ಲ. ಹಂಗೆ ಬಲವಂತವಾಗಿ ನನಗೆ ಯಾವುದೇ ಆಗಲಿ ಪಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಅದು ಬಲವಂತವಾಗಿ ಪಡ್ಕೋಬಾರ್ದಮ್ಮ. ಪ್ರೀತಿಯಿಂದ ಸಿಗಬೇಕು. ಪ್ರೀತಿಯಿಂದ ಸಿಕ್ಕಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅದಕ್ಕೋಸ್ಕರನ ನಾನು ಈ ಲಕ್ಷಣ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿಯಪ್ಪ, ಆಯ್ತು ಹೇಳು. ನೋಡೋಣ, ಇನ್ನು 15 ದಿನ ಐತಲ್ಲ, ಇನ್ನೊಂದು 2-3 ದಿನ ಬಿಡ್ಕೊಂಡು ನೋಡೋಣ ಹೇಳು. ತಡಿ ನೋಡೋಣ, ಇನ್ನು 2-3 ದಿನ ನೋಡೋಣ. ಸರಿ ಆಯಿತು. ಆಯ್ತಮ್ಮ, ಆಯಿತು. ಹೆಂಗೋನೋ ದೇವ್ರದ ಐದಿಂದ ಒಳ್ಳೇದಾದ್ರೆ ಸಾಕು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬಾರ್ದಮ್ಮ. ಅವ್ರೇನಂತಾರೆ ಇವ್ರೇನಂತಾರೆ ಅಂತ ನಾವು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಈಗ ಅವರು ಗಲಾಟೆ ಮಾಡೋರು ಇಷ್ಟು ದಿನ ಮಾಡ್ತಾರೆ, ಮಾಡ್ಕೊಂಬ್ಲೇಳು ಅಷ್ಟೇ. ನಾವು ಗಂಡ ಹೆಂಡ್ತಿ ಚೆನ್ನಾಗಿದ್ರೆ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ನೋಡು, ನಾವು ಕರ್ಕೊಂಬಂದಿದ್ವಿ, ಇವ್ರು ಮದುವೆ ಮಾಡ್ಕೊಂಡ್ರು, ನನ್ನ ಮಗ ಮದುವೆ ಮಾಡ್ಕೊಂತ ಕರ್ಕೊಂಬಂದಿದ್ವಿ ಅಂತ ಗಲಾಟೆ ಮಾಡ್ತಾರೆ. ಮಾಡ್ಲೇಳು, ಇಷ್ಟ ಇಲ್ಲ ಅಂತ ಅವಳೇ ಹೇಳ್ತಾಳಲ್ಲ, ಅಷ್ಟೇ. ಹೇಳಿದ್ರಾಯ್ತು, ಕರೆಸಿ ಮಾತಾಡೋದ್ರಾಯ್ತು. ಕರಿತೀನಿ ಬೇಕಾದರೆ ಇವಾಗ ಹೋಗಿ ಕರೆದು ಮಾತಾಡೋಣ. ಅವಳ ಮನಸ್ಸಲ್ಲಿ ಏನೈತೆ ನೀವು ತಿಳ್ಕೊಬಿಡ್ರಿ. ಕರಿತೀನಿ ಬೇಕಾದರೆ. ಅವರು ಅತ್ತೆ ಇಲ್ಲ ಅಂದರೆ ಕರಿತೀನಿ, ನೋಡೋಣ. ಸರಿ ಆಯಿತು. ನಮ್ಮಪ್ಪ ನಮ್ಮಮ್ಮನ ಹತ್ರ ಮಾತಾಡಿದೆ. ನಮ್ಮಪ್ಪ ನಮ್ಮಮ್ಮಯ್ಯ ಅವರೇ ಮಾತಾಡೋ ಅನ್ಸುತ್ತೆ. ಡೈರೆಕ್ಟಾಗಿ ಆ ಹುಡುಗಿ ಹತ್ರನೇ ಕೇಳ್ಕೊಬಿಡ್ರಿ. ಕೇಳ್ಕೊಂಬ್ಲೇಳು. ಅವ್ರಿಗೇನು ಅಯ್ಯೋ ಅವ್ರು ಕರ್ಕೊಂಬಂದವ್ರೆ, ನಾವು ಮದುವೆ ಮಾಡ್ಕೊಂಡ್ರೆ ಸುಮ್ಮನೆ ಗಲಾಟೆಗಳು ಆಗ್ತಾರೆ ಅಂತ ಹೇಳ್ತಾ ಐತೆ. ಗಂಡ ಹೆಂಡ್ತಿ ಚೆನ್ನಾಗಿದ್ರೆ ಯಾರೇನು ಮಾಡೋಕ್ಕಾಗಲ್ಲ ಅಲ್ವಾ? ಗಲಾಟೆ ಮಾಡೋರು ಎಷ್ಟು ದಿನ ಮಾಡ್ತಾರೆ? ಪಾಪ ಅವಳ ಹುಡುಗಿ ಜೀವನ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.